ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನಿರ ಏನು ಗೊತ್ತಿಲ್ಲದೆ ಇರೋ ತರ ಆಡ್ತಿದ್ಯಾ ನೀನು? ನೆನ್ನೆನೆ ನಾನು ನೀವ್ ಆ ಮನೆಗ್ ಶಿಫ್ಟ್ ಆಗ್ತೀರಾ ಅಂತ ಹೇಳಿದ್ನಲ್ಲ. ಹ್ಞೂ ಅಕ್ಕ, ಆದ್ರೆ ಅಮ್ಮ ತಾವಾಗೆ ಹೋದ್ರು ಪುಟ್ಟ. ನಿಜವಾಗ್ಲು ನಾನ್ ಒಂದ್ ಮಾತು ಹೇಳಲಿಲ್ಲ ಅವರಿಗೆ. ಮತ್ತೆ ನಾವ್ ಎಷ್ಟು ಕೇಳ್ಕೊಂಡ್ರು ಅವ್ರು ನಿಲ್ಲಿಲ್ಲ. ನಾನು ಚಿಕ್ಕಪ್ಪಂಗೋಸ್ಕರ ಔಟ್ ಹೌಸ್ ನ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಅಂತ ಎಷ್ಟು ಹೇಳ್ದೆ, ಆದ್ರೆ ಅಮ್ಮ ಅವ್ರ ನಿರ್ಧಾರನ ಬದಲಾಯಿಸ್ಲೇ ಇಲ್ಲ. ಮತ್ತೆ ಸಾಕೆ ತನಿಖೆ ಕೂಡ ಎಷ್ಟು ಕೇಳ್ಕೊಂಡ್ರು ಗೊತ್ತಾ ಪುಟ್ಟ, ಆದ್ರೆ ಅಮ್ಮ ಅವ್ರ ಮಾತ್ಗೂ ಒಪ್ಲಿಲ್ಲ. ಅವರಿಬ್ರು ಅಮ್ಮನ್ ನಿರ್ಧಾರ ಕೇಳಿ ಎಷ್ಟು ಸಿಟ್ ಮಾಡ್ಕೊಂಡ್ರು ಗೊತ್ತಾ. ಅಮ್ಮ ಅವ್ರ ಸಿಟ್ಗೂ ಬಗ್ಲಿಲ್ಲ. ಅಮ್ಮ ಒಂದ್ಸಲ ನಿರ್ಧಾರ ಮಾಡಿದ್ರೆ ಅವ್ರ ನಿರ್ಧಾರನ ಬದಲಾಯಿಸಲ್ಲ ಅಂತ ಕಾಣಿಸುತ್ತೆ ಅಲ್ವಾ? ಅದು ಅಲ್ದೆ ಅವರಿಗೆ ತಾವ್ ತಗೊಂಡಿರೋ ನಿರ್ಧಾರ ಈ ಮನೆಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಬಂದ್ಬಿಟ್ಟಿದೆ. ಆ ಬಲವಾದ ನಿರ್ಧಾರನ ಯಾರು ಅಲ್ಗಾಡ್ಸೋದಕ್ಕಾಗಲ್ಲ ಅಲ್ವಾ? ಮತ್ತೆ ಆ ಮನೆ ಏನೋ ಕೆಟ್ಟಾಗಿಲ್ಲ ಮೀರಾ, ಚೆನ್ನಾಗೇ ಇದೆ, ಅಚ್ಚುಕಟ್ಟಾಗಿದೆ. ಆ ಮನೆ ಬಗ್ಗೆ ನಾನ್ ನಿಂಗೆ ಹೇಳೋದೇನಿದೆ ಬಿಡು. ಯಾಕಂದ್ರೆ ನೀನೇ ನಿಂತು ಕ್ಲೀನ್ ಮಾಡ್ಸಿದ್ಯಾ, ಸಾಮಾನೆಲ್ಲ ಶಿಫ್ಟ್ ಆಗೋವರೆಗೂ ನೀನ್ ಅಲ್ಲೇ ಇದ್ದೆ. ನಮ್ಮಂಗಂತೂ ಆ ಮನೆ ಬಗ್ಗೆ ಹೇಳೋದೇ ಬೇಡ. ಶಾಂತಲಮ್ಮ ಇದ್ದಾಗ ನೀವಿಬ್ರು ಅದೇ ಮನೇಲಿದ್ರಿ ಅಂತ ಅಮ್ಮನೇ ಹೇಳಿದ್ರು. ನಾನಿದ್ ಮನೆಗೆ ನಾನ್ ಹೋಗೋದಕ್ಕೆ ಏನ್ ಬೇಜಾರು ಅಂತ ಅವ್ರಿಗೆ ಖುಷಿಯಾಗಿ ಹೋದ್ರು. ಆದ್ರೆ ನಿನ್ಗೆ ಈ ಮನೇಲಿರೋದಕ್ಕೆ ಖುಷಿ ಅನ್ಸತ್ತೆ. ನಿನ್ಗೆ ನಿಮ್ಮನೆಗ್ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನ್ ಇಲ್ಲೇ ಇರು ಪುಟ್ಟ, ನನ್ಗೇನು ಅಭ್ಯಂತರ ಇಲ್ಲ. ಬೇಕಿದ್ರೆ ನೀನು ಹಠ ಮಾಡಿದ್ರೆ ಅಮ್ಮ ಒಪ್ಕೋತಾರೆ. ಒಂದ್ಸಲ ಹಠ ಮಾಡಿ ಪ್ರಯತ್ನ ಮಾಡಿ ನೋಡು. ಅಥವಾ ಅಮ್ಮನ್ ಜೊತೆನೆ ಹೋಗ್ತೀನಿ, ಅಮ್ಮನ್ ನಿರ್ಧಾರನ ಗೌರವಿಸ್ತೀನಿ ಅಂದ್ರೆ ಅಲ್ಲಿಗೆ ಹೋಗು. ಅದಕ್ಕೂ ನಂದೇನ್ ತಕರಾರಿಲ್ಲ. ಏನ್ ಮಾಡ್ತೀಯ ನೋಡು ಪುಟ್ಟ. ಸರಿ, ನನಗ್ ನಿದ್ದೆ ಬರ್ತಿದೆ, ನಾನಿನ್ ಹೊರಡ್ತೀನಿ. ಗುಡ್ ನೈಟ್. ಅಂತೂ ನೀನ್ ಅನ್ಕೊಂಡ್ ದಾರಿಯಲ್ಲೇ ಸಾಕ್ತಿದ್ಯಾ ಅಹಲ್ಯ. ಈ ಮನೆ ಅಡಿಗಲ್ಲು ಹೇಗ್ ಅಲ್ಗಾಡ್ತಾ ಇದೆ ನೋಡಿದ್ಯಾ? ಚಿಕ್ಕಪ್ಪ, ಸಾಕೇತವ್ರಲ್ಲಿ ಎಲ್ಲೂ ಕಾಣಿಸ್ತಿಲ್ವಲ್ಲ? ರೂಮಲ್ಲಿ ಇರ್ಬೇಕು ನೋಡಮ್ಮ. ಅದ್ ಸರಿ, ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಯಾಕೆ ಹುಡುಕ್ತಾ ಇದೀಯಾ? ಎಲ್ಲ ಇರ್ತಾನೆ, ಬರ್ತಾನೆ ಬಿಡು. ಹಾಗಲ್ಲ ಚಿಕ್ಕಪ್ಪ, ಇವ್ರಿಗೊಂದ್ ಮಾತು ಹೇಳ್ದೆ ನೀರಾನು ಅಮ್ಮನ ಹಿಂದೆ ಹೊರಟೋದ್ಲು. ಪಾಪ, ಇವಳು ಎಲ್ಲಾನು ಸರಿ ಮಾಡ್ತಾಳೆ ಅಂತ ಅನ್ಕೊಂಡಿದ್ರು. ಆದ್ರೆ ಎಲ್ಲಾನು ಹೀಗಾಗೋಯ್ತು. ಪಾಪ, ಇವರು ಬೇಜಾರ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಏನಾದ್ರೂ ಹೇಳಿ ಸಮಾಧಾನ ಮಾಡೋಣ ಅಂತ ಅನ್ಕೊಂಡೆ. ಓ, ಸಮಾಧಾನ ಮಾಡ್ತೀಯಾ?
ಸಾಕು ಅನಿ, ಪ್ರಣಮ್ ಧ್ವನಿ ಕೇಳಿಸ್ತಿದ್ಯಲ್ಲ. ಇರೋ ಇದೊಂದು ಬ್ಲ್ಯಾಕ್ ಪಾನ್ ಹಾಕ್ಬಿಡ್ತೀನಿ. ಏನೋ ನಿಂದು ರೋದ್ನೆ, ಅವಾಗ್ಲಿಂದ ರಾಣಿ ರಾಣಿ ಅಂತ. ಲೋ ಅನಿ, ಅವನ್ ರಾಣಿ ರಾಣಿ ಅಂದ್ರೆ ನಿನ್ಗೇನು ಕಷ್ಟ? ನಾನು ರಾಣಿ ಹಾಕಿ ಗೇಮ್ ಮುಗಿಸ್ತೀನಿ ಅಂತ ಭಯನ? ಲೋ ಪ್ರಣಿ, ನೋಡ ಇಲ್ಲಿ. ಹಿಂಗೆ ಸಕಿತನ ಇನ್ನ ಒಂದು ಪಾನ್ ಹಾಕ್ಬಿಟ್ರೆ ಗೇಮ್ ಖಲಾಸ್. ಹಾಕೇ ಬಿಟ್ಟೆ ನೋಡು. ಅಮ್ಮ, ಟೈಮ್ 9 ಆಯ್ತು. ಮೀರಾ ಬರೋ ಹೊತ್ತಾಯ್ತು. ನೀವೇನ್ ಈಗ್ಲೇ ಬರ್ತಿರೋ ಅಥವಾ ಮೀರಾ ಬಂದು ರಂಪಾಟ ಮಾಡಿದ್ಮೇಲೆ ಬರ್ತಿರೋ? ನನ್ನ ಪ್ರಕಾರ ಈಗ್ಲೇ ಹೋದ್ರೆ ಒಳ್ಳೇದು. ಅವಳಿಗೇನಾದ್ರೂ ವಿಷಯ ಗೊತ್ತಾದ್ರೆ ನಂದು ಅನಿದು ಕೊಲೆನೇ ಆಗೋಗುತ್ತೆ. ಹೌದಮ್ಮ, ಅಣ್ಣ ಹೇಳ್ತಿರೋದು ನಿಜ. ಈ ವಿಷಯ ಏನಾದ್ರೂ ಮೀರಿಂಗ್ ಗೊತ್ತಾದ್ರೆ ಖಂಡಿತ ರಂಪ ಮಾಡ್ತಾಳೆ. ಇಲ್ಲೊಂದು ಕುರುಕ್ಷೇತ್ರನೇ ಸೃಷ್ಟಿ ಮಾಡ್ತಾಳೆ. ಈ ವಿಷಯ ನನ್ನ ತಲೆಗೆ ಬರಲಿಲ್ಲ. ಇಲ್ದಿದ್ರೆ ನಿಮ್ಮನ್ನ ಕಳ್ಸೋ ಧೈರ್ಯನೇ ಮಾಡ್ತಿರ್ಲಿಲ್ಲ ನಾನು. ಈಗ್ಲೂ ಏನಾಯ್ತು, ಅವಳು ಬರೋ ಅಷ್ಟರಲ್ಲಿ ಮನೆಗೆ ವಾಪಸ್ ಹೊರಟೋಗೋಣ. ಬನ್ನಿ ಅಮ್ಮ. ಯಾಕಿಷ್ಟು ಹಠ ಮಾಡ್ತಿದ್ದೀರಪ್ಪ? ಅವಳು ಬಂದ್ರೆ ನಾನೆಲ್ಲ ತಿಳಿಸಿ ಹೇಳ್ತೀನಿ. ನೀವು ಹೊರಡಿ, ಲೇಟ್ ಆಯ್ತು. ಭಯ ಪಟ್ಕೋಬೇಡಿ, ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ಅವಳಂದ್ರೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ಅಯ್ಯೋ ಅಮ್ಮ, ಅವಳು ಅಷ್ಟು ಈಸಿಯಾಗಿ ಒಪ್ಕೋತಾಳೆ ಅನ್ಕೊಂಡಿದ್ದೀರಾ? ಅದು ಈ ವಿಷಯನ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ನಿಮ್ಗೆ ಗೊತ್ತು. ನಮ್ಮ ಮನೆ ನಿಂತಿರೋದೆ ಅವಳು ಹಾಕಿರೋ ಅಡಿಗಾಲ್ ಮೇಲೆ. ಅಂಥದ್ರಲ್ಲಿ ಆ ಮನೆನೇ ಬಿಟ್ಟು ಈ ಔಟ್ ಹೌಸ್ಗೆ ಶಿಫ್ಟ್ ಆಗು ಅಂತಂದ್ರೆ ಸುಮ್ಮನಿರ್ತಾಳ? ಅಬ್ಬಾ, ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಪ್ಲೀಸ್ ಅಮ್ಮ, ರಿಸ್ಕ್ ಯಾಕೆ, ಬಂದ್ಬಿಡಿ. ಏನೂ ರಿಸ್ಕ್ ಆಗಲ್ಲಪ್ಪ. ಮೀರಂಗೆ ನಾನೆಲ್ಲ ತಿಳಿಸಿ ಹೇಳ್ತೀನಿ. ನೀವು ಹೋಗಿ ಮಲ್ಕೋ ಹೋಗಿ. ಅದೆಲ್ಲ ಆಗಲ್ಲಮ್ಮ. ನೀನ್ ಬರ್ಲಿಲ್ಲ ಅಂತಂದ್ರೆ ಇಲ್ಲೇ ಕುತ್ಕೊಂಡು ಸ್ಟ್ರೈಕ್ ಮಾಡ್ತೀವಿ. ಅಣ್ಣ, ಇನ್ನೊಂದು ಆಟ ಆಡೋಣ ಬಾ. ಅಮ್ಮ, ನೀವು ಬರೋವರೆಗೂ ನಾವಿಲ್ಲಿಂದ ಹೊರಡಲ್ಲ. ನೀವು ಬರಬೇಕು, ನಾವು ಹೊರಡ್ಬೇಕು ಅಲ್ವಾ ನೀ? ಎಸ್ ಬಾಸ್. ನೀವಿಬ್ರು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ಇವತ್ತು? ಅವಳು ಬಂದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಯಾಕೆ ಅಂದ್ರೆ ನೀವು ನಮ್ಮೆಲ್ಲರನ್ನು ಬಿಟ್ಟು ಬಂದಿದ್ದೀರಲ್ಲ, ಅದಕ್ಕೆ. ಹೂನಮ್ಮ, ಆ ಮನೇಲಿ ನಾವಷ್ಟೇ ಇದ್ರೆ ನಾವು ಅನಾಥರು ಅನ್ನೋ ತರ ಫೀಲ್ ಆಗಿದೆ. ಪ್ಲೀಸ್ ಬನ್ನಿಮ್ಮ. ಅರೆ, ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರು ಇವರು? ಮೈದನ್ ರೂಮ್ಗೆ ಏನಾದ್ರೂ ಹೋಗಿರ್ಬೋದಾ?
ಇಲ್ವಲ್ಲ, ಮೈದ್ನ ಅವರು ಇಲ್ಲ. ಇಬ್ರು ಎಲ್ಲಾದ್ರೂ ಹೋಗಿರ್ಬೋದಾ? ಎಲ್ಲಿಗೆ ಹೋಗಿರ್ಬೋದು? ನೀವೇನು ಬೇಜಾರು ಮಾಡ್ಕೊಬಿಡಿ ಯಜಮಾನ್ರೆ. ಇವತ್ತೇ ಅವ್ರ ಮನೆಗೆ ವಾಪಸ್ ಬರ್ತಾರೆ, ನೋಡ್ತಾ ಇರಿ. ಅದು ಹೇಗೋ ಸುಂದರ, ಅಷ್ಟೊಂದು ವಿಶ್ವಾಸದಿಂದ ಹೇಳ್ತಾ ಇದೀಯ ನೀನು. ನಮ್ಮ ಶಾಂಭವಿ ತುಂಬಾ ಗಟ್ಟಿ ಮನಸ್ಸಿನ ಹೆಣ್ಮಗಳು. ಅವಳು ಒಂದು ಸರಿ ನಿರ್ಧಾರ ತಗೊಂಡ್ಬಿಟ್ರೆ ಆಯ್ತು. ಆದ್ರೆ ನಾವು ಅವಳನ್ನ ಕಳಿಸೋದಕ್ಕೆ ಮುಂಚೆ ಏನಾದ್ರೂ ಹೇಳಿ ನಿಲ್ಲಿಸ್ಬೇಕಾಗಿತ್ತು ಕಣವ. ಏನ್ ಮಾಡೋದು? ನಾವು ಯಾರಿಗೂ ಗೊತ್ತಾಗದಿರೋ ಹಾಗೆ ನಿನ್ ಕೈನಲ್ಲಿ ಲಗೇಜ್ ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ. ಸುಂದರ, ಎಷ್ಟೋ ವರ್ಷದಿಂದ ಇದೇ ಮನೆಯಲ್ಲಿ ಇದ್ದವಳು. ಆದ್ರೆ ಈಗ ಮನೆಯಲ್ಲಿ ಇಲ್ಲ ಅಂತಂದ್ರೆ ತುಂಬಾ ಬೇಸರ ಆಗ್ತಾ ಇದೆ ಸುಂದರ, ತುಂಬಾ ಬೇಸರ ಆಗ್ತಾ ಇದೆ. ಅಯ್ಯೋ ಯಜಮಾನ್ರೆ, ನಾನು ನಿಮ್ಗೆ ಹೇಗೆ ಹೇಳಿ? ಸುಮ್ಮನೆ ನಾನು ಅಷ್ಟೊಂದು ವಿಶ್ವಾಸದಿಂದ ಮಾತಾಡ್ತಿದ್ನಾ? ಅದಕ್ಕೊಂದು ಬಲವಾದ ಕಾರಣ ಇದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಬಲವಾದ ಕಾರಣನ? ಏನೋ ಅದು? ಅದೇನು ಅಂತ ಹೇಳೋದು ಬಿಟ್ಟು ಅದೇನೇನೋ ಒಗ್ಟೊಗ್ಟಾಗಿ ಮಾತಾಡ್ತಾ ಇದೆಯಲ್ಲೋ. ಸಾರಿ ಯಜಮಾನ್ರೆ, ಅನ್ಕೇತ್ ಅಣ್ಣ ಮತ್ತು ಸಾಕೇತ್ ಅಣ್ಣವರು ಈಗ ಔಟ್ ಹೌಸ್ ಹೋಗಿದ್ದಾರೆ. ಅಮ್ಮ ವಾಪಸ್ ಬರೋವರೆಗೂ ನಾವು ವಾಪಸ್ ಬರಲ್ಲ, ಅಲ್ಲೇ ಕೂತು ಸ್ಟ್ರೈಕ್ ಮಾಡ್ತೀವಿ ಅಂತಿದ್ರು. ಉಪವಾಸ ಸತ್ಯಾಗ್ರಹ ಮಾಡಿ ಆದ್ರೂ ಅಮ್ಮನ ವಾಪಸ್ ಕರ್ಕೊಂಡ್ ಬರ್ತೀವಿ ಅಂತ ಹೋಗಿದ್ದಾರೆ ಅವರು. ಒಳ್ಳೆ ಹುಚ್ಚುಡುಗರು. ಶಾಂಭವಿಗೆ ಅಷ್ಟು ಹಠ ಇರಬೇಕಾದ್ರೆ ಅವಳು ಬೆಳೆಸಿರೋ ಹುಡುಗರು ಇವ್ರಿಗೂ ಅಷ್ಟೇ ಹಠ ಇರಬೇಕಲ್ವಾ? ಹೇಗೋ ಅವಳನ್ನ ವಾಪಸ್ ಕರ್ಕೊಂಡ್ ಬಂದ್ರೆ ನನಗಷ್ಟೇ ಸಾಕು. ಕರ್ಕೊಂಡ್ ಬರ್ತಾರೆ ಬಿಡಿ ಯಜಮಾನ್ರೆ, ಕರ್ಕೊಂಬರಕ್ಕೆ ಅಂತಾನೆ ಹೋಗಿದ್ದಾರೆ ಅವರು. ನೀರಮ್ಮವ್ರಿಗೆ ಇನ್ನೂ ವಿಷಯ ಗೊತ್ತಿಲ್ಲ. ಗೊತ್ತಾಗ್ಬಿಟ್ರೆ ಅವ್ರು ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ದೀರಾ? ಮೀರಮ್ಮವ್ರ ಕೈಯಿಂದನೇ ಈ ಮನೆಗೆ ಅಡಿಗಲ್ ಹಾಕ್ಸಿದ್ರಿ ನೀವು. ಅಂಥದ್ರಲ್ಲಿ ಈ ಮನೆ ಬಿಟ್ಟು ಬೇರೆ ಮನೇಲಿ ಇರ್ಬೇಕು ಅಂತಂದ್ರೆ ಕೇಳ್ತಾರ ಅವರು? ಶಾಂಭು ಅಮ್ಮನ ಜೊತೆ ಜಗಳ ಆಡಿ ಆದ್ರೂ ಮತ್ತೆ ಈ ಮನೆಗೆ ವಾಪಸ್ ಕರ್ಕೊಂಡ್ ಬಂದೇ ಬರ್ತಾರೆ, ನೋಡ್ತಾ ಇರಿ. ಹೌದಲ್ವೇನೋ? ಈ ಗದ್ದಲದಲ್ಲಿ ನನ್ನ ಮೊಮ್ಮಗಳನ್ನೇ ಮರ್ತು ಬಿಟ್ಟಿದ್ದೀನಿ. ಅವಳು ಬಂದ್ರೆ ಎಲ್ಲ ಸರಿ ಹೋಗುತ್ತೆ.